ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಆಶ್ವಧನ್ವಂತರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡ್ತಾ ಇದ್ವಿ ಆರೋಗ್ಯದ ಬಗ್ಗೆ. ಇನ್ನು ಆರೋಗ್ಯವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು, ಮೇಡಮ್ ಕೂಡ ಹೇಳ್ತಾ ಇದ್ರು ಆಯುರ್ವೇದದ ಬಗ್ಗೆ. ಈಗ ಆಯುರ್ವೇದದಲ್ಲೂ ಕೂಡ ಹೇಳಿದ್ರಿ ಪಿತ್ತ ವಾತ ಕಫ ಏನಿದೆ ಅಂತ ಹೇಳಿಬಿಟ್ಟು. ಇನ್ನು ಆರೋಗ್ಯದಲ್ಲಿ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಆಹಾರ ತುಂಬಾ ಮುಖ್ಯ ಆಗುತ್ತೆ. ಇನ್ನು ನಾವು ಬಳಸುವಂತಹ ಆಹಾರದಲ್ಲಿ ಎಣ್ಣೆ ಪದಾರ್ಥ ಜಾಸ್ತಿ ಇರುತ್ತೆ. ಹಾಗೆ ಎಣ್ಣೆ ಪದಾರ್ಥವನ್ನು ಜಾಸ್ತಿ ಮಾಡಿದ್ವಿ ಅಂತಂದರೆ ಕೊಬ್ಬಿನಂಶ ಕೂಡ ಜಾಸ್ತಿ ಆಗುತ್ತೆ. ಆದರೆ ಹಿಂದೆ ಎಲ್ಲ ನಮಗೆ ನಮ್ಮ ಅಜ್ಜಿ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಎಣ್ಣೆ ಬಳಸ್ತಾ ಇರಲಿಲ್ಲ. ತುಪ್ಪ ಹಾಕೋರು, ಇಲ್ಲಾಂದರೆ ಬೆಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಕೊಡೋರು. ಆದರೆ ಇತ್ತೀಚೆಗೆ ಈ ರೀತಿ ಎಲ್ಲ ಏನಿಲ್ಲ. ಇದು ಒಂಥರ ದಾಲ್ಡಾ ಹಾಕು, ಎಣ್ಣೆ ಹಾಕು, ಆಮೇಲೆ ಎಣ್ಣೆನಲ್ಲೇ ವೆರೈಟಿ ಸೂರ್ಯಕಾಂತಿ ಎಣ್ಣೆ, ಶೇಂಗಾ ಎಣ್ಣೆ, ಆಮೇಲೆ ಬೇರೆ ಬೇರೆ ಥರ ರೈಸ್ ಬ್ರಾನ್ ಆಯಿಲ್ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಆಯಿಲ್ ಬಂದಿರುವಂಥದ್ದು. ಇನ್ನು ಆಯಿಲ್ಗೂ ಹಾಗೆ ನಾವು ಪರಿಶುದ್ಧವಾಗಿ ಬಳಸುವಂತಹ ತುಪ್ಪ ಬೆಣ್ಣೆಗೂ ಏನು ವ್ಯತ್ಯಾಸ ಇರುವಂಥದ್ದು? ಖಂಡಿತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಣ್ಣೆ ಅಂತ ಬಂದಾಗ ಇದರದ್ದು ರೆಫರೆನ್ಸ್ ಇತ್ತ ಆಯುರ್ವೇದದಲ್ಲಿ ಅಂತ ಅನ್ನುವಾಗ ಖಂಡಿತ ಇತ್ತು. ತೈಲ ವರ್ಗ ಅಂತಾನೆ ಇದೆ ಒಂದು ಚಾಪ್ಟರ್, ಅದರಲ್ಲಿ ಎಲ್ಲ ತೈಲದ ಬಗ್ಗೆನೂ ಹೇಳಿದ್ದಾರೆ. ಬಟ್ ಯಾವುದು ಯೂಸ್ ಮಾಡಬೇಕು ಅಂತ ಬಂದಾಗ ತುಪ್ಪ ಆಲ್ವೇಸ್ ಹ್ಯಾವ್ ಸ್ಟುಡ್ ಫಸ್ಟ್. ಅಂದರೆ ದಿನನಿತ್ಯ ಸೇವಿಸೋ ಆಹಾರದಲ್ಲಿ ತುಪ್ಪ ಇರಲೇಬೇಕು ಅಂತ ಹೇಳೋದು. ಈಗ ಒಂದು ಶ್ಲೋಕ ಹೋಗುತ್ತೆ ಹೀಗೆ, ಷಷ್ಟಿಕಾಂಚಾಲಿ ಮುದ್ಗಾಂಶ ಸೈಂಧವ ಆಮಲಕ ಯವಾನ್ ಅಂತ. ಅಂದರೆ ಅದು ಏನೇನು ಬಳಸಬೇಕು ನಾವು ಡೈಲಿ ದಿನನಿತ್ಯದಲ್ಲಿ. ಷಷ್ಟಿಕ ಶಾಲಿ ಅಂದರೆ ಅಕ್ಕಿ ಹೇಳ್ತೀವಿ, 60 ದಿವಸದಲ್ಲಿ ಬೆಳೆದಿರೋಂಥ ಅಕ್ಕಿ. ಮುದ್ಗ ಅಂದರೆ ಹೆಸರು ಬೇಳೆ ಆಯಿತಾ. ಸೈಂಧವ ಅಂದರೆ ಸೈಂಧವ ಲವಣ. ಉಪ್ಪು ಏನು ಹೇಳ್ತೀರಾ, ಉಪ್ಪು ಅಂದರೆ ಸೈಂಧವ ಲವಣನೇ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಯಾಕಂದರೆ ಅದು ಮತ್ತೆ ಅದೇ ಈ 3 ದೋಷನ ಬ್ಯಾಲೆನ್ಸಲ್ಲಿ ಇಡುತ್ತೆ ಅಂತ. ಅದರ ಜೊತೆ ಆಮಲಕ್ಕಿ ಅಂತ ಹೇಳ್ತೀವಿ. ಆಮಲಕ್ಕಿ ಅಂದರೆ ಏನು, ನಮ್ಮದು ನೆಲ್ಲಿಕಾಯಿ. ಹಾಂ, ಆಮೇಲೆ ಅಂತರಿಕ್ಷ ಜಲ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ಇದಾರು ಕೆಲವೊಂದು ಡ್ರಗ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಅಂದರೆ ಕೆಲವೊಂದು ನಾವು ಉಪಯೋಗಿಸೋವಂಥ ಪದಾರ್ಥಗಳ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಕಾಂಪೋಸಿಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಅಂದರೆ ಈಗ ಅದನ್ನೇ ನಾವು ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ತೊಗೊಂಡಾಗ ಅದರಲ್ಲಿ 6 ಕಾಂಪೊನೆಂಟ್ಸ್ ಹೇಳ್ತೀವಿ: ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಫ್ಯಾಟ್ಸು, ಮಿನರಲ್ಸ್ ಮತ್ತು ವಾಟರ್ ಅಂತ. ಇದನ್ನೇನೆ ಅವ್ರು ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ದಾರೆ. ಅದು ಯಾವ್ದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಂದರೆ, ಅದರಲ್ಲಿ ಅತಿ ಉತ್ತಮವಾಗಿರೋ ಅಂಥದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ನೆಲ್ಲಿಕಾಯಿ ಅಂತ ಹೇಳಿದ್ವಿ, ವಿಟಮಿನ್ ಸಿ ರಿಚ್ ಇರುತ್ತೆ. ಇನ್ನೇನು ನೆಲ್ಲಿಕಾಯಿ ನಾವು ಎಷ್ಟು ಅಡುಗೆಯಲ್ಲಿ ಉಪಯೋಗಿಸ್ತೀವಿ? ಈಗ ಸಾಮಾನ್ಯವಾಗಿ ಆ್ಯಕ್ಚುಲಿ ಉಪಯೋಗಿಸ್ಬೇಕು, ಬಟ್ ನಾವು ಸಾಮಾನ್ಯವಾಗಿ ಉಪಯೋಗಿಸೋಂಥದ್ದು ಐದರ್ ಟೊಮ್ಯಾಟೊ ಇರ್ಬೋದು ಅಥವಾ ಅಲ್ವಾ, ಹಾಗೆ ಇರುತ್ತೆ. ನಾವು ಅದ್ರ ಬದಲು ಹುಣಸೆ ಹಣ್ಣನ್ನು ಸಹ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಏನಂತ ಅಂದರೆ, ದಿನನಿತ್ಯ ಆಹಾರ ನಮ್ದು ಹೇಗಿರಬೇಕು ಅಂದರೆ, ಇದೆಲ್ಲ 6 ಕಾಂಪೊನೆಂಟ್ಸ್ ಇದ್ದೇ ಇರಬೇಕು ಅಂತ ಹೇಳೋದು. ಸೊ ಆವಾಗ ತುಪ್ಪ ಮತ್ತು ಬೆಣ್ಣೆ ಅಥವಾ ತುಪ್ಪ ಹಾಲು, ಕ್ಷೀರ ಅಂತ ಹೇಳ್ತೀವಿ, ಕ್ಷೀರ ಮತ್ತು ಸರ್ಪಿ ಏನದು ದಿನನಿತ್ಯ ಆಹಾರದಲ್ಲಿ ರಸಾಯನ ಪ್ರಾಪರ್ಟಿ ತರುತ್ತೆ ಅಂತ. ರಸಾಯನ ಅಂತ ಅಂದರೆ ನಮ್ಮದು ಲಾಂಜಿವಿಟಿ ಇನ್ಕ್ರೀಸ್ ಮಾಡೋಕ್ಕೆ. ಲಾಂಜಿವಿಟಿ ಬರೀ ನಾವು 80 ವರ್ಷ ಬದುಕೋರು 100 ವರ್ಷ ಬದುಕ್ತೀವಿ ಅಂತ ಅಲ್ಲ, 80 ವರ್ಷ ಬದುಕೋರು ರೋಗರಹಿತವಾಗಿ ಬದುಕೋ ಅಂತಕ್ಕೆ ಹೇಳ್ತೀವಿ ಅದನ್ನು ರಸಾಯನ ಪ್ರಾಪರ್ಟಿ ಅಂತ. ಸೊ ಖಂಡಿತವಾಗಿ ಇದೊಂದು ಮಿಸ್ಕನ್ಸೆಪ್ಷನ್ ಇದೆ ಜನರಲಿ ವಿಮೆನಲ್ಲಿ. ನಾವು ತುಪ್ಪ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ. ಹೌದು, ಆಕ್ಚುಲಿ ಫ್ಯಾಟ್ ಜಾಸ್ತಿ ಆಗ್ಬಿಡುತ್ತೆ. ಕರೆಕ್ಟ್. ಹಾಲು ಕುಡಿದ್ರೆ ಗುಡ್ ಫ್ಯಾಟ್ ಜಾಸ್ತಿ ಆಗುತ್ತಾ, ಬ್ಯಾಡ್ ಫ್ಯಾಟ್ ಜಾಸ್ತಿ? ಖಂಡಿತ ಗುಡ್ ಫ್ಯಾಟ್ ಜಾಸ್ತಿ ಆಗುತ್ತೆ. ತುಪ್ಪ ತಿನ್ನೋದ್ರಿಂದ ಖಂಡಿತ ಗುಡ್ ಫ್ಯಾಟ್. ಮತ್ತು ತುಪ್ಪ ನಾವು ತಿಂತೀವಿ ಅಂದ್ರೂ ನಾವು ಬಟ್ಲುಗಟ್ಲೆ ಅಂತೂ ತಿನ್ನಲ್ಲ ಅಲ್ವಾ, 1-2 ಚಮಚ ಹಾಕೊಂಡು ತಿಂತೀವಿ. ನಾವು ಮನೆಯಲ್ಲಿ ಊಟ ಮಾಡೋದೇ 1 ಟೈಮ್ ಇರುತ್ತೆ. ಯಾವಾಗ ತುಪ್ಪ ನಾವು ಹಾಕೊಳ್ಳೋದು ಬಿಸಿ ಊಟದಲ್ಲಿ ಅಷ್ಟೇ ಅಲ್ವಾ. ಸೊ ಹಂಗಿರುವಾಗ 2 ಚಮಚ ಆಯಿತು, ಅಥವಾ ಮ್ಯಾಕ್ಸಿಮಮ್ 4ರಿಂದ 5 ಚಮಚ ತನಕ ನಾವು ಇಡೀ ದಿವಸದಲ್ಲಿ ತಿಂತೀವಿ. ಬೆಳಗ್ಗೆ ತಿಂಡಿಯಲ್ಲಿ 1 ಸ್ಪೂನ್ ಹಾಕೊಂಡ್ವಾ, ಅಥವಾ ಮಧ್ಯಾಹ್ನ ಊಟದಲ್ಲಿ 1-2 ಸ್ಪೂನ್ ಹಾಕೊಂಡ್ವಿ ಅಂತ ಖಂಡಿತ ಅದು ಅಲೌಡ್ ಇದ್ದೇ ಇದೆ. ಯಾವುದೇ ನಮಗೆ ಅತಿಯಾಗಿ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಅದರದ್ದು ನಾವು ಇಲ್ಲಿ ಇಫೆಕ್ಟ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ದುಷ್ಪರಿಣಾಮಗಳು ಬರುತ್ತೆ. ಇಲ್ಲ ಅಂತ ಅಂದರೆ ಅದನ್ನು ನಾನು ಸ್ಪೆಷಲಿ ಮಹಿಳೆಯರಿಗೆ ತುಪ್ಪ ಮತ್ತು ಹಾಲನ್ನು ನೀವು ಡೈಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ 40 ವರ್ಷ ಆದ ಮಹಿಳೆಯರಿಗೆ ಅಂತ ಅಲ್ಲ, 20 ವರ್ಷದ ಹುಡುಗಿಯರು ಸಹ ಅಷ್ಟೇ. ಪ್ಲೀಸ್, ನಿಮ್ಮದು ಡಯಟ್ ಕಾನ್ಸೆಪ್ಟ್ ಎಲ್ಲ ಏನೇ ಇದ್ರೂ ಸೆಕೆಂಡರಿ. ಬಟ್ ಅಂದರೆ ಇದು ಡಯಟಿಗೆ ನಿಮಗೆ ಇಂಟರ್ವ್ಯೂನ್ ಆಗುತ್ತೆ ಅಥವಾ ಇಂಟರ್ಫಿಯರ್ ಮಾಡುತ್ತೆ ಅಂತ ಅಲ್ಲ, ಇದು ನಿಮ್ಮ ಹೆಲ್ತನ್ನು ಕಾಪಾಡುತ್ತೆ ಇನ್ ಅ ಲಾಂಗ್ ರನ್. ಎಸ್. ಇನ್ನು ಕ್ಷೀರದ ಬಗ್ಗೆ ಮಾತನಾಡಿದ್ರಿ. ಹಾಲು ಅಂದ ತಕ್ಷಣ ನಮ್ಮ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ, ಹಾಲು ಕುಡಿದ್ರೆ ದಪ್ಪ ಆಗಿಬಿಡ್ತಾರೆ, ರಾತ್ರಿ ಊಟ ಆದಮೇಲೆ ಹಾಲು ಕುಡಿಬೇಕು, ಇಲ್ಲಾಂದರೆ ಊಟ ಸ್ಕಿಪ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮಲ್ಕೊಂಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಇನ್ನು ಹಾಲು ನಮ್ಮ ದೇಹಕ್ಕೆ ಎಷ್ಟು ಅಂದರೆ ಜೀರ್ಣ ಪ್ರಕ್ರಿಯೆಗೆ ಎಷ್ಟು ಒಂದು ಸಹಾಯ ಆಗುತ್ತೆ? ಹಾಲು ಫಸ್ಟ್ ಆಫ್ ಆಲ್ ನಾವು ತೊಗೊಳ್ಳುವಾಗ ಕ್ಯಾಲ್ಶಿಯಂ ಅಂತ, ನಮ್ಮ ಹಾಲು ಅಂದಿದ ತಕ್ಷಣವೇ ಕ್ಯಾಲ್ಶಿಯಂ ಅಂತ ನೆನಪಾಗುತ್ತೆ ಆಯಿತಾ. ಅದು ಈಸಿಯೆಸ್ಟ್ ಸೋರ್ಸ್ ನಮಗೆ ಸಿಗೋದು. ಅದರಿಂದ ದಪ್ಪ ಆಗೋದು ಅದೆಲ್ಲ ಒಂಥರ ಮಿಸ್ಕನ್ಸೆಪ್ಷನ್ ಹಾಗೆ ಮತ್ತೆ ಆಯಿತಾ. ದಪ್ಪ ಆಗೋದು ಇತ್ತು ಅಂತ ಅಂದರೆ ಇಷ್ಟೊಂದು ಬಳಕೆಯಲ್ಲಿ ಇರ್ತಿರ್ಲಿಲ್ಲ
ಅಲ್ವಾ? ಅದೇ ಪೇಷಂಟ್ಸ್ ಬಂದಾಗ ಕೇಳ್ತೀನಿ ಹಾಲು ಕುಡಿತೀರಾಮ ಅಂತ ಅನ್ನೋವಾಗ ಮ್ಯಾಮ್ ಕುಡಿತೀವಿ, ಒಂಚೂರು ಕಾಫಿ ಪೌಡರ್ ಹಾಕೊಳ್ತೀವಿ ಅದರಲ್ಲಿ ಅಂತ ಹೇಳ್ತಾರೆ. ಸೊ ಅದು ಕಾಫಿ ಪೌಡರ್ ಹಾಕೊಂಡಾಗ ಹಾಲಿಂದು ಎಫೆಕ್ಟ್ಸ್ ಏನಿರುತ್ತೆ, ಕ್ವಾಲಿಟೀಸ್ ಏನಿರುತ್ತೆ ಖಂಡಿತ ಚೇಂಜ್ ಆಗುತ್ತೆ. ಖಂಡಿತ ಹೌದು, ಕ್ಯಾಫೀನ್ ಇನ್ಕ್ಲೂಡ್ ಆಗುತ್ತಲ್ವಾ ಅದರಲ್ಲಿ ಆವಾಗ. ಸೊ ಕ್ಯಾಫೀನ್ ಜಾಸ್ತಿ ಅದನ್ನು ಸೂಪರ್ಸೀಡ್ ಮಾಡಿ ಅದರದ್ದು ಎಫೆಕ್ಟ್ ತೋರ್ಸೋಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಹಾಲಲ್ಲಿ ಇರೋದು ಏನು ನ್ಯೂಟ್ರಿಷನ್ ಬರಬೇಕು ಅದು ಬರಲ್ಲ, ಆಯಿತಾ? ಸೊ ಈಗ ಹಾಲು ಖಂಡಿತ ಕುಡಿಲೇಬೇಕು. ಅದರಲ್ಲೂ ಅಟ್ಲೀಸ್ಟ್ 1 ಗ್ಲಾಸ್, ದಿವಸಕ್ಕೆ 1 ಗ್ಲಾಸ್ ಹಾಲು ಕುಡಿಯೋದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿನೋ ಟೀನೋ ಅದ್ರ ಬದಲು 1 ಗ್ಲಾಸ್ ಹಾಲು ಕುಡಿದ್ರೆ ಖಂಡಿತ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈಗ ಹಾಲಿಗೆ ಕಾಫಿ ಪೌಡರ್ ಹಾಕ್ಕೊಂಡ್ವಿ ಅಂತಂದರೆ ಕೆಫೆನ್ ಅಂಶ ಒಳಗೋಗುತ್ತೆ ಅಂತ ಹೇಳಿದ್ರೆ, ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮೋಸ್ಟ್ ಆಫ್ ಅಡ್ವರ್ಟೈಸ್ಮೆಂಟಲ್ಲಿ ನಾವು ನೋಡ್ತಾ ಇರ್ತೀವಿ, ಬ್ರ್ಯಾಂಡ್ಗಳ ಹೆಸರೆಲ್ಲ ಬೇಡ ನಮಗೆ, ಆ್ಯಕ್ಚುಲಿ ಅಂದರೆ ಇಂಥ ಪೌಡರ್ ಹಾಕ್ಕೊಂಡ್ರೆ ನಿಮ್ಮ ಮೂಳೆಗಳು ಸ್ನಾಯುಗಳು ಶಕ್ತಿಯುತವಾಗಿರುತ್ತೆ ಅಂತ ಹೇಳಿಬಿಟ್ಟು, ಆಮೇಲೆ ಬಾದಾಮ್ ಡ್ರಿಂಕು ಅಥವಾ ಬೇರೆ ಮತ್ತೇನೇನೋ ಲೈಕ್ 30 ವರ್ಷದ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಈ ರೀತಿ ಪೌಡರ್ ಇದೆ, ಈ ರೀತಿಯೆಲ್ಲ ಪೌಡರ್ನ ನೀವು ಪ್ರಿಪೇರ್ ಮಾಡ್ತೀರಾ? ಪ್ರಿಫರ್ ಅಂತ ಅಂದರೆ ಖಂಡಿತ ನಮ್ಮದ್ರಲ್ಲಿ ಹೇಳಿದ್ದಾರೆ, ಆಯಿತಾ? ಕೆಲವೊಂದು ಭಸ್ಮಗಳು ಅಂತ ಬರುತ್ತೆ, ಅಥವಾ ಕೆಲವೊಂದು ಚೂರ್ಣಗಳು ಅಂತ ಬರುತ್ತೆ. ಅದು ಏನಿರುತ್ತೆ ಅದರಲ್ಲಿ ಅಂತ ಸಪ್ಲಿಮೆಂಟ್ಸ್, ಅದು ಆ ಥರ ಸಪ್ಲಿಮೆಂಟ್ ಅಂದರೆ ನ್ಯಾಚುರಲ್ ಸಪ್ಲಿಮೆಂಟ್. ಅದು ನಿಮಗೆ ಕ್ಯಾಲ್ಶಿಯಂ ಇಂಟೇಕಿಗೆ ಆಯಿತು. ಈಗ ಕೆಲವೊಂದು ಭಸ್ಮಗಳಿದ್ದಾವೆ, ಶಂಖಭಸ್ಮ ಆಯಿತು, ಕೆಲವೊಂದು ಕಪರ್ದಿ ಭಸ್ಮ ಅಂತ ಎಲ್ಲ ಇದ್ದಾವೆ. ಅದರಲ್ಲಿ ಮೇನ್ ಆಗಿರೋದು ಕ್ಯಾಲ್ಶಿಯಂ ಇರುತ್ತೆ. ಸೊ ಆ ಭಸ್ಮನ ನೀವು ಪೌಡರಲ್ಲಿ ಹಾಲಲ್ಲಿ ಹಾಕೊಂಡು ಕೊಡಿದಾಗ ಹಾಲಲ್ಲಿರೋ ಕ್ಯಾಲ್ಶಿಯಮ್ಗೂ ಅದನ್ನು ಎಕ್ಸ್ಟ್ರಾ ಎಬ್ಸಾರ್ಬ್ ಆಗುತ್ತೆ ಅಂತ, ಆಯಿತಾ? ಸೊ ಅದನ್ನೇ ಈಗ ನೀವು ಮೆಡಿಕಲ್ ಫಾರ್ಮಸಿಯವರು ಅದನ್ನು ಚೇಂಜ್ ಮಾಡಿಬಿಟ್ಟು ಗ್ರ್ಯಾನ್ಯೂಲ್ಸ್ ಅಂತ ಮಾಡ್ತಾರೆ. ಅಂಥದ್ದೆಲ್ಲ ಬಂದಾಗ ಖಂಡಿತ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಖಂಡಿತ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಬಟ್ ಬರೀ ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು, ಯಾಕಂದರೆ ಅದ್ರ ಮೇಲೆ ನಾವು ಎಲ್ಲನೂ ಹೇಳೋಕ್ಕಾಗಲ್ಲ, ನೀವು ಬ್ರ್ಯಾಂಡ್ ಬೇಡ ಅಂತ ಕಾರಣದಿಂದ ಹೇಳ್ತಾ ಇದ್ದೀನಿ, ಎಲ್ಲನೂ ನಾವು ಹೇಳೋಕ್ಕಾಗಲ್ಲ. ಸೊ ಅದೇ ನಿಮಗೆ ಒಂದು ಡಾಕ್ಟರ್ ಕಡೆಯಿಂದ ಬಂತು ಪ್ರಿಸ್ಕ್ರಿಪ್ಷನ್ ಅಂದರೆ ಅವ್ರು ಅದಕ್ಕೆ ರಿಲಯಬಲ್ ಇರ್ತಾರೆ, ಅಂದರೆ ಆನ್ಸರ್ ಮಾಡ್ತಾರೆ ನಿಮಗೆ. ಅದರಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಅಂತ ಅಂದರೆ ಹೌದು, ದೇ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಅಂತ ಹೇಳ್ಬೋದು. ಆಮೇಲೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡ್ತಾ ಇರ್ತೀವಿ, ಇನ್ನು ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರೇ ಪ್ರಿಫರ್ ಮಾಡ್ತಾ ಇರ್ತಾರೆ. ಅಂದರೆ ಈ ರೀತಿ ಅಂದರೆ ಏನು ಸಿರಿಧಾನ್ಯಗಳಿಗೆ ಏನಿರುತ್ತೆ ಅದನ್ನೆಲ್ಲ ಅವರೇ ಫ್ರೈ ಮಾಡಿಬಿಟ್ಟು ಅದು ಪೌಡರ್ ಮಾಡಿಬಿಟ್ಟು, ಇಲ್ಲ ಅಂತಂದರೆ ಎಲ್ಲ ಡ್ರೈ ಫ್ರೂಟ್ಸನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಪೌಡರ್ ಥರ ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಇದು ಮಾಡ್ತಾ ಇರ್ತಾರಲ್ವ. ಈಗ ಕೆಲವೊಂದಷ್ಟು ನಾವು ಎಲ್ಲದನ್ನೂ ತೊಗೊಳಕ್ಕಾಗಲ್ಲ, ಕೆಲವೊಂದಷ್ಟು ನಮ್ಗೆ ಯಾವುದೋ ಇದರಿಂದನಾದರೂ ನನ್ನ ಆರೋಗ್ಯ ಚೆನ್ನಾಗಿರ್ಬೋದು, ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತಂದರೆ ಅದ್ರ ಬದಲಾಗಿ ಇದನ್ನು ತೊಗೋಬೋದು ಅಂತ. ಖಂಡಿತ. ಏನು ಗೊತ್ತಾ, ಇದು ಸಿರಿಧಾನ್ಯ ಅಥವಾ ನವಧಾನ್ಯ ಈ ಧಾನ್ಯಗಳ ಬಗ್ಗೆ ಮತ್ತೆ ಅದು ತುಂಬ ಯೂಸಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅಂತ ಅಲ್ಲ, ಬಟ್ ಈ ಧಾನ್ಯಗಳದ್ದು ಇನ್ಫಾರ್ಮೇಷನ್ ಸಹ ನಮ್ಮದ್ರಲ್ಲಿದೆ, ಆಯಿತಾ? ಇದಕ್ಕೆ ನಾವು ಕೂಧಾನ್ಯ ಅಂತ ಹೇಳ್ತೀವಿ. ಕೂಧಾನ್ಯ ಯಾಕೆ ಹೇಳ್ತೀವಿ ಅಂದರೆ ಕೆಲವೊಂದು ಇನ್ಫೀರಿಯರ್ ಆಗಿರೋ ಧಾನ್ಯ ಅಂತ, ಆಯಿತಾ? ಇದನ್ನು ನಾವು ಅಕ್ಕಿ ಥರ ಆಗಲಿ ಅಥವಾ ಗೋಧಿ ಥರ ಆಗಲಿ ಹಾಗೆ ಬೆಳೆಸಲ್ಲ, ಆಯಿತಾ? ಹಾಂ, ಸೊ ಅದು ಒಂದು ರೀಸನ್ನು. ಇನ್ನೊಂದು ಅದಕ್ಕಿರೋ ಅಷ್ಟು ನ್ಯೂಟ್ರಿಷನಲ್ ಪ್ರಾಪರ್ಟಿ ಇದಕ್ಕಿರಲ್ಲ ಅಂತ, ಆಯಿತಾ? ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೋದು, ನಾವು ಅದನ್ನು ರೀಪ್ಲೇಸ್ ಮಾಡಿ ತೊಗೋಬೋದಾ ಅಂತ. ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಮತ್ತು ಇನ್ನೊಂದು, ಎಲ್ಲ ಧಾನ್ಯಗಳು ಎಲ್ಲ ರೀಜನಲ್ಲಿ ಬೆಳೆಯಲ್ಲ. ಯಾವುದು ಎಲ್ಲಿ ಬೆಳೆಯುತ್ತಲ್ಲ ಅದು ಅಲ್ಲಿ ಯೂಸ್ ಮಾಡಬೇಕು. ಯಾವಾಗಲೇ ಅಷ್ಟೇ ಆಯಿತು, ತರಕಾರಿಗಳು ಅಷ್ಟೇ, ಹಣ್ಣುಗಳು ಅಷ್ಟೇ. ಮುಂಚೆ ಥರ ನಮಗೆ ಈಗ ಇಲ್ಲ, ಎಲ್ಲ ಹಣ್ಣುಗಳು ಎಲ್ಲ ತಿಂಗಳಲ್ಲೂ ಸಿಗುತ್ತೆ, ಆಯಿತಾ? ನೀವೀಗ ಮಾಲ್ಸಲ್ಲಿ ಹೋದ್ರೂ ಮಾವಿನ ಹಣ್ಣು ಸಹ ನಿಮ್ಗೆ 12 ತಿಂಗಳು ಸಿಗುತ್ತೆ, ರೆಫ್ರಿಜರೇಟ್ ಮಾಡಿ ಇಟ್ಟಿರ್ತಾರೆ, ಆಯಿತಾ? ಕಲ್ಲಂಗಡಿ ಹಣ್ಣು ಆ್ಯಕ್ಚುಲಾಗಿ ಕಲ್ಲಂಗಡಿ ಹಣ್ಣು ಈ ಸೀಸನಲ್ಲಿ ಏನು ಬರ್ತಾ ಇದೆ ಅದನ್ನು ಸೇವನೆ ಮಾಡಬೇಕು ನಾವು, ಆಯಿತಾ? ಸೊ ಸೀಸ್ನಲ್ ಫುಡ್ ಏನಿದೆಯಲ್ಲ, ಸೀಸ್ನಲ್ ಫುಡ್ ಆಯಿತು, ಆಮೇಲೆ ಸೀಸ್ನಲ್ ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಆ ರೀಜನಲ್ಲಿ ಬೆಳೆದಿರೋ ಅಂಥ ಪದಾರ್ಥಗಳು, ಅದನ್ನು ಸೇವನೆ ಮಾಡಿದಾಗ ಖಂಡಿತ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಎಸ್, ಪ್ರಿಸರ್ವೇಟೆಡ್ ಫುಡ್ ಅಂತ ಯೂಸ್ ಮಾಡಿದ್ರಿ, ಅದಕ್ಕೆ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ. ಎಸ್, ಇವಾಗ ಏನಾಗಿದೆ ಅಂತಂದರೆ ನಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ 3 ನಿಮಿಷದಲ್ಲಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡಿ. ನೂಡಲ್ಸ್ ಆಗಿರ್ಬೋದು, ಆಮೇಲೆ ಪೋಹ ಆಗಿರ್ಬೋದು, ಇತ್ತೀಚೆಗೆ ಸ್ವಲ್ಪ ಫಾಸ್ಟ್ ಫುಡ್ ಜಾಸ್ತಿ 3 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ, ಬರೀ ಬಿಸಿನೀರು ಹಾಕಿಟ್ರೆ ಸಾಕು ರೆಡಿ ಆಗಿಬಿಡುತ್ತೆ. ಆದರೆ ಇದರಿಂದ ಎಲ್ಲ ಹೆಲ್ತ್ ಚೆನ್ನಾಗಿರುತ್ತಾ? ಅದೆಲ್ಲ ನಮ್ಮ ಬಾಡಿಗೆ ಒಗ್ಗುತ್ತಾ? ಆ್ಯಕ್ಚುಲಿ ನಾನು ಮುಂಚೆನೂ ಹೇಳಿದ ಹಾಗೆ ಬಾಡಿ ನಮಗೆ ಒಂದು ಟಿಕ್ ಕೊಡ್ತಾ ಇರುತ್ತೆ, ಆಯಿತಾ? ನಿಮ್ಗೆ ಅದು ಗೊತ್ತಾಗ್ತಾ ಇರುತ್ತೆ. ಅದೇನಂದರೆ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು ಅಷ್ಟೇ. ಈಗ ನೀವು 3 ನಿಮಿಷದಲ್ಲಿ ಆಗೋ ಅಂಥ ತಿಂಡಿಗಳು ಏನು ಹೇಳಿದ್ರಲ್ಲ, ಆಯಿತು ಒಪ್ಕೊಳ್ಳೋಣ, ಎಲ್ಲರಿಗೂ ಡೈಲಿ ಮಾಡ್ಕೊಂಡು ತಿನ್ನೋ ಅಷ್ಟು ಟೈಮ್ ಇರ್ಬೋದು. ಒಂದು ದಿವಸ ನಾನು ಯಾವಾಗೋ ಅಕೇಶ್ನಲಿ ತೊಗೊಳ್ತೀನಿ ಅಂದರೆ ಒಪ್ಕೊಳ್ಳೋಣ. ಅದನ್ನೇ ನೀವು ಡೈಲಿಗೆ ಒಂದು 7 ಡೇಸೋ 10 ಡೇಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬಾಡಿ ಒಪ್ಕೊಳ್ಳಲ್ಲ ಅದನ್ನು, ಆಯಿತಾ? ಸೊ ನಿಮ್ಮ ಬಾಡಿ ನಿಮ್ಗೆ ಒಪ್ಕೊಳ್ತಾ ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಬೇಕು, ಅದನ್ನು ಸ್ಟಾಪ್ ಮಾಡಬೇಕು ನಾನು, ಇಲ್ಲ ಚೇಂಜ್ ಮಾಡಬೇಕು ಅಂತ. ನಾವು ಯಾವಾಗ ಚೇಂಜ್ ಮಾಡಲ್ಲ ಅದು ಡಿಸೀಸಾಗಿ ಪರಿವರ್ತನೆ ಆಗುತ್ತೆ. ಡಿಸೀಸ್ ಅಂದರೆ ದೊಡ್ಡದಾಗಿ ನಾವು ಏನೋ ಫೇಟಲ್ ಡಿಸೀಸ್ ಆಗಬೇಕು ಅಂತಲೇ ಅಲ್ಲ. ಫಸ್ಟ್ ನಮ್ಮದು ಇಂಪೇರ್ ಆಗೋದೇ ಡೈಜೆಷನ್,
ಆಯಿತಾ. ನಮ್ಮದು ಅಗ್ನಿ, ನಮ್ಮ ಜಾಠರ ಅಗ್ನಿ ಏನಿರುತ್ತೆ ಅದರಲ್ಲಿ ಚೇಂಜಸ್ ಆದಾಗ ನಮ್ಮದು ಡೈಜೆಷನ್ ಇಂಪೇರ್ ಆಗುತ್ತೆ. ಡೈಜೆಷನಿಂದಾನೇ ಮಿಕ್ಕಿದೆಲ್ಲ ಡಿಸೀಸಸ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ ನಾವು. ನಾನು ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇರುವಂಥದ್ದು ವೈಬ್ರೇಷನ್ ಥೆರಪಿ ಬಗ್ಗೆ. ಅದೇ ವೈಬ್ರೇಷನ್ ಥೆರಪಿ ಬಗ್ಗೆ ನನಗೂ ಕೂಡ ಕುತೂಹಲ ಇದೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಆಕಸ್ಮಿಕವಾಗಿ ನಮಗೆ ನಿದ್ದೆ ಬಂದಿಲ್ಲ, ನಾವೇನಾದರೂ ಸ್ಟ್ರೆಸ್ಸಲ್ಲಿ ಇದ್ದೀವಿ ಅಂತಂದರೆ ಎಷ್ಟು ಡೆಸಿಬಲ್ ಇರುವಂತಹ ಆಡಿಯೋವನ್ನು, ಸೌಂಡನ್ನ ನಾವು ಕೇಳಿದ್ವಿ ಅಂತಂದರೆ ನಮ್ಮ ಮೈಂಡ್ ರಿಲೀಫ್ ಆಗುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಇತ್ತೀಚೆಗೆ ನಾನು ಅಷ್ಟೇ ನೋಡಿದೆ. ಈ ಬಗ್ಗೆ ಹೇಳೋದಾದರೆ ಇದೆಲ್ಲ ಥೆರಪೀಸ್ ಅಂತ ಏನಿದೆಯಲ್ಲ, ಖಂಡಿತ ಇದು ಆ್ಯಡ್ ಆನ್ಸ್ ಅಂತ ಹೇಳ್ತೀನಿ. ಲೈಕ್ ವೈಬ್ರೇಷನ್ ಥೆರಪಿ ಇರ್ಬೋದು, ಫೋಟೋ ಥೆರಪಿ ಇರ್ಬೋದು, ನ್ಯಾಚುರೋಪತಿಯಲ್ಲಿ ಅದು ಸಹ ಇದೆ. ಫೋಟೋ ಥೆರಪಿ ಅಂತ ಬರುತ್ತೆ, ಸೌಂಡ್ ಟ್ರೀಟ್ಮೆಂಟ್ ಅಂತ ಬರುತ್ತೆ, ಎರೋಮಾ ಥೆರಪಿ ಅಂತ ಬರುತ್ತೆ. ಅಂದರೆ ಇದು ಬೇಸಿಕಲಿ ನಮ್ಮದು ವಾಟ್ ನಾವು ಮೆಂಟಲ್ ಬ್ಯಾಲೆನ್ಸ್ ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸ್ ಏನು ಸ್ವಲ್ಪ ಇನಿಷಿಯಲ್ ಲೆವೆಲಲ್ಲಿ ಆಗಿರುತ್ತಲ್ಲ, ಅದನ್ನು ಕರೆಕ್ಟ್ ಮಾಡೋಕ್ಕೆ ಇದನ್ನ ಖಂಡಿತ ಯೂಸ್ ಮಾಡ್ಬೋದು. ವೈಬ್ರೇಷನ್ ಥೆರಪಿ ಯಾಕೆ ಹೇಳ್ತೀವಿ ಅಂದರೆ, ಅನ್ಲೈಕ್ ಬರೀ ಸೌಂಡಲ್ಲಿ ವೈಬ್ರೇಷನ್ ಇರುತ್ತೆ ಅಂತ ಅಲ್ಲ, ಈಗ ನಿಮ್ಮಲ್ಲೂ ವೈಬ್ರೇಷನ್ ಇದೆ ಆಯಿತಾ. ನಾವೀಗ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಅಥವಾ ನಮ್ಮಲ್ಲಿ ಒಬ್ಬರು ಯಾರಾದರೂ ಬಂದರು ನಮ್ಮ ಮನೆಗೆ, ಬರ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಆಯಿತಾ. ಹಾಂ, ಪಾಸಿಟಿವ್ ಆಗಿದ್ದರೆ ನಮಗೆ ಒಳ್ಳೇದು ಅನಿಸ್ತಾ ಇರುತ್ತೆ. ಇಲ್ಲ ಹೆಂಗೋ ಅವರು ಸಿಟ್ ಮಾಡಿಕೊಂಡು ಯಾರಿಗೋ ಬೈಕೊಂಡು ಬಂದರು ಅಂತ ಅಂದರೆ ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ಹಾಗೆ ಜಗತ್ತಲ್ಲಿ ಇರೋದು ಎಲ್ಲದರಲ್ಲೂ ವೈಬ್ರೇಷನ್ಸ್ ಇದೆ. ಯಾವ ವೈಬ್ರೇಷನ್ ನಮ್ಮ ಮೈಂಡ್ ವೈಬ್ರೇಷನ್ಗೆ ಸೆಟ್ ಆಗುತ್ತಲ್ಲ, ಅದು ನಮಗೆ ಪಾಸಿಟಿವ್ ಆಗಿರುತ್ತೆ ಆಯಿತಾ. ಸೊ ಹಾಗೆ ವೈಬ್ರೇಷನ್ ಥೆರಪಿ ನಾವು ಜನರಲಿ ಮೈಂಡನ್ನು ಕಾಮ್ ಮಾಡೋಕ್ಕೆ ಹಾಗೆಲ್ಲ ಯೂಸ್ ಮಾಡ್ತೀವಿ. ಅರೋಮಾ ಥೆರಪಿ ಬಗ್ಗೆ ಹೇಳ್ತಾ ಇದೆ. ಅರೋಮಾ ಥೆರಪಿ ಅಂದರೆ ಫ್ರೇಗ್ರೆನ್ಸಸ್ ಯೂಸ್ ಮಾಡೋದು ಆಯಿತಾ. ಎಷ್ಟೊಂದು ನಮ್ಮದು ಪರ್ಫ್ಯೂಮ್ಸ್ ಎಲ್ಲ ಇದೆ, ಇನ್ಸಿನರೇಸ್. ನಾವು ಮುಂಚೆ ಎಲ್ಲ ಧೂಪ ಹಾಕ್ತಿದ್ವಿ ಮನೆಯಲ್ಲಿ ಆಯಿತಾ. ಅದು ಬರೀ ಎಲ್ಲ ಸೊಳ್ಳೆಗಳು ಅದು ಎಲ್ಲ ಇರಬಾರ್ದು ಅಥವಾ ದೇವರನ್ನ ಪ್ರಸನ್ನ ಮಾಡಬೇಕು ಅಂತ ಅಲ್ಲ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಇವತ್ತು ಸಹ ನಾವು ಒಂದು ಅಗರಬತ್ತಿ ಮನೇಲಿ ಹಚ್ಚಿಟ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅದರಿಂದ, ಆ ಸ್ಮೆಲ್ ಏನಿರುತ್ತೆ ಅದರಿಂದ. ಸೊ ಅರೋಮಾ ಥೆರಪಿ ಸ್ಪೆಸಿಫಿಕ್ ಆಗಿ ಈ ಪರ್ಫ್ಯೂಮು ಈ ಡಿಸೀಸಲ್ಲಿ, ಈ ಆ್ಯಂಗ್ಸೈಟಿಯಲ್ಲಿ ಅಥವಾ ಡಿಪ್ರೆಷನಲ್ಲಿ ಇದನ್ನು ಯೂಸ್ ಮಾಡ್ಬೋದು ಆಯಿತಾ. ಅದನ್ನು ಹೆಂಗೆ ಯೂಸ್ ಮಾಡ್ತೀವಿ, ಒಂದು ಸ್ನಾನದಲ್ಲಿ ಯೂಸ್ ಮಾಡ್ಬೋದು, ಆ್ಯಸ್ ಸಿಂಪಲ್ ಆಸ್ ಒಂದು ಸ್ನಾನದಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಪರ್ಫ್ಯೂಮಾಗಿ ನಾವು ಸ್ಪ್ರೇ ಆಗಿ ಹೊಡ್ಕೊಳ್ತೀವಿ, ಹಂಗೆ ಯೂಸ್ ಮಾಡ್ಬೋದು. ಇಲ್ಲ ಬರೀ ಒಂದು ಧೂಪದ ಥರ ಅದನ್ನು ಯೂಸ್ ಮಾಡ್ಬೋದು. ಹಾಗೆಲ್ಲ ವೇರಿಯಸ್ ಮೆಥಡ್ಸಲ್ಲಿ ನಾವು ಆ ಥೆರಪೀಸನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಇನ್ನು ಆಯುರ್ವೇದದಲ್ಲೂ ಕೂಡ ಯಾವೆಲ್ಲ ಥೆರಪೀಸ್ ಇದೆ ಅಂತ ಮೇಡಮ್ ತಿಳಿಸ್ಕೊಟ್ರು. ಇನ್ನು ಬಹುಮುಖ್ಯವಾಗಿ ನಾವು ನೋಡೋದಾದರೆ ಆರೋಗ್ಯ ಮೇಂಟೈನ್ ಮಾಡಬೇಕು ಅಂತಂದರೆ, ಈಗ ಹೆಲ್ತ್ ಮೇಂಟೈನ್ ಮಾಡಲೇಬೇಕು ಅಂತಂದರೆ ಏನು ಪ್ರಿಫರ್ ಮಾಡ್ತೀರಾ? ಅಂದರೆ ಈಗ ಇಂತಿಷ್ಟು ಟೈಮ್ಗೆ ಎದ್ದೇಳಬೇಕು ಅಥವಾ ಇಂತಿಷ್ಟು ಫುಡ್ಡನ್ನೇ ನೀವು ಕನ್ಸ್ಯೂಮ್ ಮಾಡಬೇಕು. ಈಗ ಫುಡ್ ತಿಂತೀವಿ ಓಕೆ, ಆದರೆ ಎಷ್ಟು ತಿನ್ನಬೇಕು ಅನ್ನೋದೊಂದು ತುಂಬಾ ಅಂದರೆ ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಸ್ವಲ್ಪ ನಾನೇನೋ ಅವಸರದಲ್ಲಿದ್ದೀನಿ ಅಂತಂದರೆ ಸ್ವಲ್ಪ ಒಂದೆರಡು ತುತ್ತು ತಿಂದರೆ ಸಾಕಪ್ಪ, ಬೇಗ ಬೇಗ ಓಡೋಗ್ಬಿಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿರ್ತೀವಿ. ಆದರೆ ಇಂತಿಷ್ಟು ಫುಡ್ಡೇ ನಮ್ಮ ಬಾಡಿಗೆ ಬೇಕು ಅಂತ ಏನಾದರೂ ಇದೆಯಾ? ಒಳ್ಳೆ ಕ್ವೆಶನ್ ಕೇಳಿದ್ರಿ. ಆ್ಯಕ್ಚುಲಿ ನಮ್ಮದು ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ನಮ್ಮದು ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಸ್ತಂಭ ಅಂದರೆ ಪಿಲ್ಲರ್ಸ್, ತ್ರಯ ಈಸ್ 3 ಆಯಿತಾ. 3 ಪಿಲ್ಲರ್ ಅಂದರೆ ಪಿಲ್ಲರ್ ಜನರಲಿ ನಾವು ಏನಕ್ಕೆ ಪಿಲ್ಲರ್ ರೇಸ್ ಮಾಡ್ತೀವಿ, ಸ್ಟ್ರೆಂತ್ ಕೊಡುತ್ತೆ ಇಡೀ ಬಿಲ್ಡಿಂಗಿಗೆ ಅಂತ. ಹಾಗೆ ನಮ್ಮ ಬಾಡಿಗೆ ಸ್ಟ್ರೆಂತ್ ಕೊಡುವಂಥ 3 ಪಿಲ್ಲರ್ಸ್ ಹೇಳ್ತಾರೆ ಆಯಿತಾ. ನಿದ್ರಾ, ಆಹಾರ ಮತ್ತು ಬ್ರಹ್ಮಚರ್ಯ ಅಂತ. ಆಹಾರ ನಾವು ಏನು ಊಟ ತಗೊಳ್ತೀವಿ ಅದು, ನಿದ್ರಾ ಹೇಳ್ತಾರೆ ಸ್ಲೀಪ್, ಆಮೇಲೆ ಬ್ರಹ್ಮಚರ್ಯ ನಾವು ಸೆಲೆಬಿಸಿ ಫಾಲೋ ಮಾಡಬೇಕು ಹೆಂಗೆ ಏನು ಅಂತ, ಅದರಿಂದನೂ ನಮ್ಮದು ಹೆಲ್ತ್ ಮೇಂಟೈನ್ ಆಗುತ್ತೆ ಅಂತ. ಅದು ಕೆಲವೊಬ್ರು ಅದನ್ನು ಮತ್ತೆ ಅವ್ರವ್ರ ಇಂಟರ್ಪ್ರಿಟೇಷನಲ್ಲಿ ಅಬ್ರಹ್ಮಚರ್ಯ ಅಂತಲೂ ಹೇಳ್ತಾರೆ ಆಯಿತಾ. ಅಂದರೆ ಇಂಟಿಮೆಸಿ ಲೈಫ್ ಹೇಗಿರಬೇಕು ಅಂತ. ಸೊ ಮೇನಾಗಿ ನಾವಿಲ್ಲಿ ಮಾತಾಡಬೇಕಾಗಿರೋದು ಆಹಾರ ಮತ್ತು ನಿದ್ರಾ ಬಗ್ಗೆ ಆಯಿತಾ. ಸೊ ಆಹಾರ ಅಂತ ಬಂದಾಗ ಎಲ್ಲರೂ ಮನೆಯಲ್ಲಿ ಒಂದೇ ತಿಂದು ಎಲ್ಲರೂ ಹೋಗ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಮನೆಯಲ್ಲಿನೇ ಎಲ್ಲರೂ ಒಟ್ಟಿಗೆನೇ ಯಾವುದೋ ಒಂದು ರೋಗಕ್ಕೆ ಒಳಗಾಗ್ತಾರೆ ಅಂತ ಇರಲ್ಲ, ಯಾವುದೋ ಒಂದು ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ ಅಂತ ಇರಲ್ಲ ಅಲ್ವಾ. ನಾವು ಮಾಡ್ತಾ ಇರೋದು ಒಂದೇ ಅಡುಗೆ ಇದ್ರೂ ಅದು ಬೇರೆ ಬೇರೆ ಥರ ಪ್ರಭಾವ ಬೀರ್ತಾ ಇರುತ್ತೆ, ಯಾಕಂದರೆ ಬೇರೆ ನಮ್ಮದು ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ಸೊ ಅದಕ್ಕೆ ಕ್ವಾಂಟಿಟಿ ಅಂತ ಬಂದಾಗ ಎಷ್ಟು ಆಹಾರ ತೊಗೋಬೇಕು ಅನ್ನೋದಕ್ಕಿಂತ ನಾವು ಏನು ಆಹಾರ ತೊಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಂದು ಬ್ರೇಕ್ಫಾಸ್ಟ್ ಅಂತೂ ಖಂಡಿತ ಮಿಸ್ ಮಾಡಬಾರ್ದು ಅಂತ ನಾನು ಯಾವಾಗಲೂ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ. ಪೇಷಂಟ್ಗಳಲ್ಲೂ ಆಯಿತು, ಕ್ಲಾಸಲ್ಲಿ ಮಕ್ಕಳಿಗೂ ಅದನ್ನೇ ಹೇಳ್ತಾ ಇರ್ತೀವಿ ಆಯಿತಾ. ಸೊ ಬ್ರೇಕ್ಫಾಸ್ಟ್ ಒಂದು ಖಂಡಿತ ತಗೊಳ್ಳೇಬೇಕು. ಆಕಸ್ಮಿಕವಾಗಿ ಬ್ರೇಕ್ಫಾಸ್ಟ್ ಏನಾದರೂ ಮಿಸ್ ಮಾಡಿದ್ವಿ, ಸ್ಕಿಪ್ ಮಾಡಿದ್ವಿ ಅಂತಂದರೆ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಮ್ಯಾಮ್? ಡೈಜೆಷನ್ ಆ್ಯಕ್ಚುಲಿ ನಾನು ಇಲ್ಲಿ ಏನು ನಿಮಗೆ ಗಮನಕ್ಕೆ ತರಬೇಕು ಅಂತ ಅಂದರೆ, ನಾವು ಹೇಗೆ ನಾನು 3 ದೋಷ ಹೇಳಿದ್ನಲ್ಲ, ವಾತ ಪಿತ್ತ ಕಫ ಅಂತ, ಆ 3 ದೋಷದ ಪ್ರಿಡಾಮಿನೆನ್ಸು ನಮ್ಮ 24 ಅವರ್ಸ್ ಡೇಯಲ್ಲೂ ಇರುತ್ತೆ. ಬೆಳಗ್ಗೆ ಸನ್ರೈಸಿಂದ ಸನ್ಸೆಟ್ ತನಕ ನಾವು ಅದನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದಾಗ, ಫಸ್ಟ್ ಪಾರ್ಟಲ್ಲಿ ಕಫ ದೋಷ ಪ್ರಿಡಾಮಿನೆಂಟ್ ಇರುತ್ತೆ ಅಂತ ಹೇಳ್ತೀವಿ, ಸೆಕೆಂಡ್ ಪಾರ್ಟಲ್ಲಿ ಪಿತ್ತ ದೋಷ ಪ್ರಿಡಾಮಿನೆಂಟ್ ಇರುತ್ತೆ, ಥರ್ಡ್ ಪಾರ್ಟಲ್ಲಿ ಕಫ ದೋಷ ಪ್ರಿಡಾಮಿನೆಂಟ್ ಇರುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋ ಕಾರಣನೂ ಅದೇ ಇರುತ್ತೆ ಆಯಿತಾ. ಯಾಕಂದರೆ ರಾತ್ರಿ ನಾವು ಇಡೀ ಎಲ್ಲ ಮಲ್ಕೊಂಡಿರ್ತೀವಿ, ರಾತ್ರಿದು ಲಾಸ್ಟ್ ಭಾಗ ಸಹ ಕಫ ಇರುತ್ತೆ. ಸೊ ಆ ಕಫ ನಮ್ಗೆ ಜಾಡ್ಯತ್ವ ಜಾಸ್ತಿ ಮಾಡುತ್ತೆ. ನಾವು ಬೆಳಗ್ಗೆ ಬೇಗ ಎದ್ವಿ ಅಂದರೆ ವಿ ವಿಲ್ ಬಿ ಆ್ಯಕ್ಟಿವ್. ಅದನ್ನು ನಾವು ಎಲ್ಲರೂ ಅಬ್ಸರ್ವ್ ಮಾಡಿದ್ದೀವಿ. ಹಾಂ
ಅದು ನಮಗೆ ಡೈಜೆಷನ್ ಮೇಲೆ ಇಂಪೇರ್ ಆಗುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದಾಗ ನಾವು ಎಷ್ಟೋ ಸಾರಿ ನೋಡಿದ್ದೀವಿ, ನಾವು ಜನರಲಿ 6 ಗಂಟೆಗೆ ಎದ್ದೇಳ್ತೀವಿ ಅಥವಾ 6:15 ಎದ್ದೇಳ್ತೀವಿ. ಯಾವತ್ತೋ ಒಂದು ದಿವಸ 5 ಗಂಟೆಗೆ ಎದ್ವಿ ಅಂದರೆ ನಮಗೆ ಖಂಡಿತ 7 ಗಂಟೆಗೆ ಹಸಿವಾಗುತ್ತೆ ಅಲ್ವಾ? ಯಾಕೆ ಅಂತ ಅಂದರೆ ಅದು ಅಟ್ಮಾಸ್ಫಿಯರಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ಸೂರ್ಯೋದಯದಿಂದ ಏನು ಚೇಂಜಸ್ ಆಗ್ತಾ ಇದೆ, ಅದನ್ನು ನಮ್ಮ ಬಾಡಿಯಲ್ಲಿ ಹೇಗೆ ಅದರದ್ದು ಇನ್ಫ್ಲೂಯೆನ್ಸ್ ಬೀಳ್ತಾ ಇದೆ, ನಮ್ಮ ಡೈಜೆಷನಲ್ಲಿ ಹೇಗೆ ಇನ್ಫ್ಲೂಯೆನ್ಸ್ ಬೀಳ್ತಾ ಇದೆ, ಅದರಿಂದ ನಮ್ಮ ಬಾಡಿ ಹಾಗೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀರಾ ಅಂತ ಅಂದರೆ ನಿಮ್ಗಲ್ಲಿ ಅಗ್ನಿ ಉದ್ಭವ ಆಗಿದೆ, ನೀವು ಅದಕ್ಕೇನು ಫೀಡ್ ಮಾಡ್ತಾ ಇಲ್ಲ, ಆಯಿತಾ? ಸೊ ಆವಾಗ ಅದು ಡೆಫಿನೆಟ್ಲಿ ನಾರ್ಮಲ್ ಇರೋ ಸೆಲ್ಸ್ ಮೇಲೆ ಇಂಪ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಂಟಿನ್ಯೂ ಆಯಿತು ಅಂತ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಲೀಡ್ ಟು ವೇರಿಯಸ್ ಡಿಸೀಸಸ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದಾದರೆ ಒಂದು ಟಿಪ್ಸ್ ಅಂತ ಏನು ಹೇಳ್ತೀರಾ? ಅಂದರೆ ಈಗ ಬ್ಯುಸಿ ಸ್ಕೆಡ್ಯೂಲ್ ಲೈಫ್, ಯಾಕಂದರೆ ಈಗ ನಾವೆಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ತೀವಿ, ಮನೇಲಿ ಮಕ್ಳನ್ನ ನೋಡ್ಕೋಬೇಕಾಗಿರುತ್ತೆ, ಈಗ ಮನೆಯವ್ರನ್ನ ನೋಡ್ಕೋಬೇಕಾಗಿರುತ್ತೆ, ಅದ್ರ ಜೊತೆಗೆ ಅಡುಗೆ, ಆಮೇಲೆ ವರ್ಕಿಂಗ್ ಸ್ಟ್ರೆಸ್ ಕೂಡ ಇರುತ್ತೆ. ಇದೆಲ್ಲದರ ನಡುವೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ, ನಮ್ಮನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕು ಅಂತಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಏನು ನೀಡುತ್ತೆ? ಖಂಡಿತ ಇದು ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಟೆಕ್ಸ್ಚುಯಲಿ ಹೇಳಕ್ಕೆ ಹೋದರೆ ಇದನ್ನು ಫಾಲೋ ಮಾಡಬೇಕು ಅಂತ ಸುಮಾರು ಇರುತ್ತೆ, ಎಲ್ಲರಿಗೂ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ ಊಟದ ಬಗ್ಗೆ ತುಂಬ ಮಾತಾಡಿದ್ದೀವಿ, ಅದನ್ನು ಒಂದು ಖಂಡಿತ ಮೇಂಟೈನ್ ಮಾಡಲೇಬೇಕು. ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲಿಲ್ಲ, ಒಂದಿಷ್ಟು ಡ್ರೈ ಫ್ರೂಟ್ಸ್ ಇಟ್ಕೊಂಡಿರಿ ಪರ್ಸಲ್ಲಿ, ಅಥವಾ ಒಂದು ಹಣ್ಣು ಇಟ್ಕೊಂಡಿರಿ. ಫ್ರೂಟ್ಸ್ ಅಂತೂ ಯಾವಾಗಲೂ ಇರುತ್ತೆ, 1-2 ಬಾಳೆಹಣ್ಣು ಇಟ್ಕೊಂಡಿರಿ, ಆಯಿತಾ? 1 ಗ್ಲಾಸ್ ಹಾಲು ಕುಡೀರಿ ಬೆಳಗ್ಗೆ, ಹಾಗೆ ಮಾಡ್ಕೊಳ್ಳಿ, ಆಯಿತಾ? ಆಮೇಲೆ ಇನ್ನೊಂದು ನಮಗೆ ಸ್ಟ್ರೆಸ್ ಅಂತ ಬರುತ್ತೆ, ಆಯಿತಾ? ನಾವು ಇದು ತಿನ್ನೋಕ್ಕಾಗಿಲ್ಲ ಅನ್ನೋದೂ ಸ್ಟ್ರೆಸ್ ಆಗುತ್ತೆ, ಆಯಿತಾ? ಸೊ ಅದ್ರ ಬಗ್ಗೆ ಎಂಥ ಸಹ ಯೋಚನೆ ಇಲ್ಲ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳಿಗೆ ಸ್ಪೆಷಲಿ ಏನು ಅಂತಂದರೆ, ಅರ್ಧ ಗಂಟೆ ನೀವು ಎಕ್ಸಸೈಸ್ ಅಂತೂ ಮಾಡಿ, ಆಯಿತಾ? ಅಟ್ಲೀಸ್ಟ್ ಹಾಫ್ ಆನ್ ಅವರ್. ಅದು ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗಿಡುತ್ತೆ. ಅದನ್ನು ನಾನು ಜಿಮ್ಮಿಗೆ ಹೋಗಿ ಮಾಡಿ ಅಥವಾ ನನಗೆ ಅಲ್ಲಿ ಹೋಗಿ ಮಾಡಿ ಇಲ್ಲಿ ಹೋಗಿ ಮಾಡಿ ಅಂತ ಏನೋ ಹೇಳಲ್ಲ. ನಿಮಗೆ ಮನೆಯಲ್ಲೂ ಮಾಡ್ಬೋದು. ಆ್ಯಸ್ ಸಿಂಪಲ್ ಆಸ್ ನಂಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಬ್ರಿಸ್ಕ್ ವಾಕಿಂಗ್ ಮಾಡಿ, ಆಯಿತಾ? ನಾವು ಆರಾಮಾಗಿ ಗಾರ್ಡನಲ್ಲಿ ನಡೆದಂಗೆ ಅಲ್ಲ, ಬ್ರಿಸ್ಕ್ ವಾಕಿಂಗ್ ಅಂದರೆ ನಾವು ಫಾಸ್ಟಾಗಿ ಹೆಂಗೆ ನಡಿಬೇಕು ಅಂದರೆ ಸ್ವೆಟ್ಟಿಂಗ್ ಆಗಬೇಕು ನಮಗೆ. ಸೊ ಅಷ್ಟು ಅರ್ಧ ಗಂಟೆ ಎಲ್ಲರೂ ಹೆಣ್ಮಕ್ಳು ಅವ್ರಿಗೆ ಕೊಡಲೇಬೇಕು ಅಂತ ನಾನು ಹೇಳ್ತೀನಿ. ಮತ್ತು ನಿಮ್ಮ ಊಟದಲ್ಲಿ ತುಪ್ಪ ಮತ್ತು ಹಾಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ನಿತ್ಯ ರಸಾಯನ ಅದು, ಆಯಿತಾ? ನಿಮ್ಮ ಲೈಫ್ ಲಾಂಜಿವಿಟಿ ಆಯಿತು ಅಂದರೆ ಬರೀ ನೀವು ಜಾಸ್ತಿ ದಿವಸ ಬದುಕ್ತೀರಾ ಅಂತ ಅಲ್ಲ, ಹೆಲ್ದಿಯಾಗಿ ಬದುಕ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿದ್ರೆ ಒಂದು ಚೆನ್ನಾಗಿರಬೇಕು, ಇಷ್ಟವರ್ ಮಾಡಿ ಅಂತ ಹೇಳಲ್ಲ. ನೀವು ಯಾವಾಗಲೇ ಮಲ್ಕೊಳ್ಳುವಾಗ ಸಹ ಅಷ್ಟೇ ಒಂದು ಪಾಸಿಟಿವ್ ಯೋಚನೆ ಮಾಡ್ಕೊಂಡು ಮಲ್ಕೊಂಡ್ವಿ ಅಂತ ಅಂದರೆ ಎದ್ದೇಳುವಾಗ ಸಹ ಅದೇ ಪಾಸಿಟಿವಿಟಿಯಿಂದ ಎದ್ದೇಳ್ತೀವಿ. ಸೊ ಇದು ಕೆಲವೊಂದು ಇದೆ, ಇಷ್ಟೆಲ್ಲದರಲ್ಲೂ ಫಾಲೋ ಮಾಡೋದ್ರಲ್ಲಿ ಏನು ಕಷ್ಟ ಇರಲ್ಲ, ಇದು ಮಾಡ್ಕೋಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಶ್ವಧನ್ವಂತರಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.